ಹಲೋ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಲ್ಫಾರ್ಮ್ ಆಗಿರತಕ್ಕಂಥ 140 ಪೋಸ್ಟ್ಗಳ ಈ ಒಂದು ಗೃಹ ರಕ್ಷಕ ಅಂತ ಕರಿತೀವಿ. ಗೃಹ ರಕ್ಷಕ ಹುದ್ದೆಗಳು. ಗೃಹ ರಕ್ಷಕ ಅಂತಂದ್ರೇನು ಇಂಗ್ಲೀಷು ಕಡೆ ಹೋಮ್ ಗಾರ್ಡ್ ಅಂತ ಕರಿತೀವಿ. ಹೋಮ್ ಗಾರ್ಡ್. ಸೊ ಹೋಮ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಕಾಲ್ಫಾರ್ಮ್ ಆಗಿದೆ. ಸೊ ಅದಕ್ಕೆ ಯಾವ ರೀತಿಯಾದ ಕ್ವಾಲಿಫಿಕೇಷನ್ ಬೇಕು, ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಹೋಮ್ ಗಾರ್ಡ್ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲು 140 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು 10ನೇ ತರಗತಿ ಪೂರ್ಣಗೊಳಿಸಿದ ಪುರುಷ ಮತ್ತು ಮಹಿಳಾ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಕೆಲವೊಂದಿಷ್ಟು ಜನ ತುಂಬ ಚೆನ್ನಾಗಿ ಕೇಳಿದ್ರಿ ಕಮೆಂಟ್ ಸೆಕ್ಷನ್ ಒಳಗಡೆ. ಏನಪ್ಪ ಅಂತಂದರೆ ಈ ಒಂದು ಹೋಮ್ ಗಾರ್ಡ್ ಹುದ್ದೆಗಳಿಗೆ ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದಾ ಸರ್ ಅಂತ ಕೇಳಿದರೆ, ಸೊ ನೋಡ್ರಿ, ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಕೂಡ ಅಪ್ಲೈ ಮಾಡಬಹುದಾಗಿದೆ ಈ ಒಂದು ಹುದ್ದೆಗಳಿಗೆ. ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇದೊಂದು ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಆಸಕ್ತರು ಇಂಟ್ರೆಸ್ಟೆಡ್ ಯಾರಿದ್ದೀರೋ ಸೊ ಅವರು ಮಾರ್ಚ್ 3ರ ಒಳಗೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡ್ರಿ, ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಇಲ್ಲ, ಇದು ಆಫ್ಲೈನ್ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಗೃಹ ದಳಕ್ಕೆ. ಸೊ ಎಲ್ಲಪ್ಪ ಅಂತಂದರೆ ಕಂಪ್ಯೂಟರ್ ಜ್ಞಾನ, ನಿಮ್ಗೆ ಏನೇನು ಗೊತ್ತಿರಬೇಕು, ಕಂಪ್ಯೂಟರ್ ಜ್ಞಾನ ಇರಬೇಕು. ಸೊ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಇರ್ಬೋದು, ಇರ್ಲಿಕ್ಕಂದ್ರೂ ಬೇರೆ ಒಂದು ಇದು ಕೊಡ್ತಾರೆ. ಮತ್ತು ಅಡುಗೆ ಭಟ್ರಾಗಿರಬೇಕು. ಸೊ ಮೆಕ್ಯಾನಿಕ್, ಪೇಂಟರ್, ಪ್ಲಂಬರ್ ಹಾಗೂ NCC ಮತ್ತು ಕ್ರೀಡಾಕೂಟದಲ್ಲಿ ಉತ್ತಮ ಸಾಮರ್ಥ್ಯ ಇದ್ದವರಿಗೆ ಮೊದಲ ಪ್ರಾಶಸ್ತ್ಯ ನೀಡಿ ಮಾಡಿಕೊಳ್ಳಲಾಗುತ್ತದೆ ಅಂತ ಕೇಳಿದರೆ, ಸೊ ಈ ರೀತಿಯಾಗಿ ನಿಮಗೆ ಸ್ಪೆಷಲ್ ಎಬಿಲಿಟಿ ಅಥವಾ ನೀವು NCC ಏನಾದರೂ ಕಂಪ್ಲೀಟ್ ಮಾಡಿದರೆ ನಿಮ್ಮ ಪ್ರಿಫರೆನ್ಸ್ ಕೊಟ್ಟು ಕರ್ಕೊತಾರೆ. ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂಸ್ಥೆಯ ನಿಯಮಾನುಸಾರ ಗೌರವಧನವನ್ನು ನೀಡಲಾಗುತ್ತದೆ. ಗೌರವಧನ ಅಂದರೆ ನಿಮಗೆ ಏನಪ್ಪ ಸಹಾಯಧನ ಅಥವಾ ಗೌರವಧನವನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು 10ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು, ನೀವು 10th ಪಾಸ್ ಆಗಿರಬೇಕು. ಸೊ ವಯೋಮಿತಿ, ಏಜ್ ಲಿಮಿಟ್ ಎಷ್ಟಪ್ಪ ಅಂತಂದರೆ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 19 ಆಗಿರಬೇಕು. ಮ್ಯಾಕ್ಸಿಮಮ್ ಏನಪ್ಪ ಅಂದರೆ 50 ವರ್ಷದೊಳಗಡೆ ನೀವು ಇರಬೇಕು. 19ರಿಂದ 50 ವರ್ಷ ಏಜ್ ಲಿಮಿಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಗತ್ಯ ದಾಖಲೆಗಳು, ನೀವು ಏನು ಒಯ್ಯಬೇಕು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂತಂದರೆ 10ನೇ ತರಗತಿ ಅಂಕಪಟ್ಟಿ ಇರಬೇಕು, ಆಧಾರ್ ಕಾರ್ಡ್ ಬೇಕು, ಫಿಟ್ನೆಸ್ ಪ್ರಮಾಣ ಪತ್ರ ಬೇಕು, ಮತ್ತು ಸರ್ಕಾರಿ ಆಸ್ಪತ್ರೆಯಿಂದ 2 ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಸಂಬಂಧಿಸಿ ಸ್ವಯಂ ದೃಢೀಕರಿಸಬೇಕಂದ್ರೆ ಸ್ವಯಂ ನೀವೇ ಹೋಗಿ ಕೊಡಬೇಕಂತ ಕೊಟ್ಟಿದ್ದಾರೆ. ಸೊ ಕೊನೆಯವರೆಗೂ ಈ ರೀತಿಯಾಗಿ ಡೈಲಿ ಅಪ್ಡೇಟ್ಸ್ಗಳನ್ನ ತರ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.